ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯ ಎಲ್ಲ ತಾಲೂಕುಗಳ ಫುಟ್ಪಾತ್ ತೆರವಾದರೂ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಫುಟ್ಪಾತ್ ತೆರವಿಲ್ಲ. ರಸ್ತೆಯಲ್ಲಿಯೇ ವ್ಯಾಪಾರ ಮಾಡುತ್ತಿದ್ರು ಕೇಳೋರಿಲ್ಲ. ಸಭೆಗೆ ಮಾತ್ರ ಸೀಮಿತವಾದ ಫುಟ್ಪಾತ್ ಒತ್ತುವರಿ ತೆರವು. ಯುಗಾದಿ ಹೊಸತೊಡಗು ಸಮೀಪಿಸುತ್ತಿರುವ ಹಿನ್ನೆಲೆ ಗ್ರಾಮೀಣ ಭಾಗದಲ್ಲಿ ಆಕ್ಟಿವ್ ಆದ ಜಾನುವಾರು ಕಳ್ಳರು. ಹೊಸತೊಡಗು ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ತಡರಾತ್ರಿ ಶಾಕ್. 3 ದಿನದಲ್ಲಿ ಹಲವು ಕಡೆ ಸರಣಿ ಕಳ್ಳತನ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಖಂಡಿಸಿ ನಂಜನಗೂಡಿನಲ್ಲಿ ಬಿಜೆಪಿ ಪ್ರತಿಭಟನೆ. ಸಂವಿಧಾನ ಬದಲಾವಣೆ, ಎಸ್ಸಿಪಿ ಟಿಎಸ್ಪಿ ಹಣ ಗ್ಯಾರಂಟಿಗಳಿಗೆ ಬಳಕೆ. ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿಗೆ ಖಂಡನೆ. ನಗರಸಭೆ 20ನೇ ವಾರ್ಡಿನ ಸದಸ್ಯ ನರಸಿಂಹಮೂರ್ತಿ ಅವರಿಂದ ಇಫ್ತಿಯಾರ್ ಕೂಟ. ರಂಜಾನ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರದ ದರ್ಗಾ ಮೊಹಲ್ಲಾದಲ್ಲಿ ಭರ್ಜರಿ ಭೋಜನ ಕೂಟ. ಸೌಹಾರ್ದತೆಯಿಂದ ಬಾಳಲು ಎಲ್ಲರಲ್ಲೂ ಮನವಿ. ವಾರ್ತೆಗಳ ವಿವರ. ಅದು ಜಿಲ್ಲಾ ಕೇಂದ್ರ, ಆದರೆ ಅಲ್ಲಿ ಸುಸಜ್ಜಿತ ರಸ್ತೆಯೇ ಇಲ್ಲ. ಇರೋ ಪ್ರಮುಖ ರಸ್ತೆಗಳಲ್ಲಿ ಫುಟ್ಪಾತ್ ಮಾತ್ರವಲ್ಲ, ರಸ್ತೆಯನ್ನು ಒತ್ತುವರಿ ಮಾಡಲಾಗಿದೆ. ಒತ್ತುವರಿ ತೆರವು ಮಾಡಬೇಕಿದ್ದ ನಗರಸಭೆ ತನಗೂ ಅದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ಜಾಣ ಮೌನ ಪ್ರದರ್ಶಿಸುತ್ತಿದೆ. ಹಾಗಾದರೆ ಯಾವ ನಗರದಲ್ಲಿ ಈ ಸಮಸ್ಯೆ ಅಂತೀರಾ? ನೀವೇ ನೋಡಿ. ವೀಕ್ಷಕರೇ, ನೀವು ನೋಡ್ತಾ ಇರೋ ಈ ನಗರ ಮತ್ಯಾವುದೋ ಅಲ್ಲ, ಅದು ಚಿಕ್ಕಬಳ್ಳಾಪುರ ನಗರ. ಇದು ನಗರದ ಪ್ರಮುಖ ರಸ್ತೆಯಾದ ಬಿಬಿ ರಸ್ತೆ. ಇಲ್ಲೊಮ್ಮೆ ನೋಡಿ, ಫುಟ್ಪಾತ್ ಪೂರ್ತಿ ಕಲ್ಲಂಗಡಿ ಹಣ್ಣು ಆವರಿಸಿದ್ರೆ ಅದರ ಮುಂದಿನ ರಸ್ತೆಯನ್ನ ಹಣ್ಣಿನ ಗಾಡಿಗಳು ಆವರಿಸಿವೆ. ಅದಕ್ಕೂ ಮುಂದಿನ ರಸ್ತೆ ಅಂದರೆ ನಡು ರಸ್ತೆಯಲ್ಲಿ ವಾಹನಗಳ ನಿಲುಗಡೆ. ಅಲ್ಲಿಗೆ ಧನ್ಯವಾಯಿತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ. ಈ ರೀತಿ ರಸ್ತೆ ಆವರಿಸಿದರೆ ಪಾದಚಾರಿಗಳು ನಡೆಯುವುದು ಎಲ್ಲಿ, ವಾಹನಗಳು ಓಡಾಡುವುದು ಎಲ್ಲಿ? ಇವು ಈ ನಗರಸಭೆಗೆ ಕಾಣೋದಿಲ್ವಾ? ಗೊತ್ತಿಲ್ಲ. ಆದರೆ ಕಂಡು ಕಾಣದಂತೆ ನಗರಸಭೆ ವರ್ತಿಸುತ್ತಿರೋದು ಮಾತ್ರ ಸತ್ಯವೇ ಸತ್ಯ. ಇನ್ನು ಈ ಫುಟ್ಪಾತ್ ಒತ್ತುವರಿ ಸಮಸ್ಯೆ ಎಂಬುದು ಕೇವಲ ಚಿಕ್ಕಬಳ್ಳಾಪುರ ನಗರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿಯೂ ಇದೇ ಸಮಸ್ಯೆ ಕಾಡುತ್ತಿದೆ. ಆದರೆ ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಚಲಪತಿಯವರು 2 ತಿಂಗಳ ಹಿಂದೆಯೇ ಚಿಂತಾಮಣಿ ನಗರದ ಎಲ್ಲಾ ರಸ್ತೆಗಳ ಫುಟ್ಪಾತ್ ತೆರವು ಮಾಡುವಲ್ಲಿ ಯಶಸ್ವಿಯಾದರು. ಅಷ್ಟೇಕೆ, ಜಿಲ್ಲಾ ಉಸ್ತುವಾರಿ ಸಚಿವರು ಒತ್ತುವರಿ ಮಾಡಿಕೊಂಡಿದ್ದ ಫುಟ್ಪಾತ್ ಕೂಡ ಅಲ್ಲಿನ ಪೌರಾಯುಕ್ತರು ತೆರವು ಮಾಡುವ ಮೂಲಕ ನಾಗರಿಕರ ಮೆಚ್ಚುಗೆಗೆ ಪಾತ್ರರಾದ್ರ. ಇನ್ನು ಬಹುತೇಕ ಆಂಧ್ರವನ್ನೇ ಹೋಲುವ ಬಾಗೇಪಲ್ಲಿ ತಾಲೂಕು ಕೇಂದ್ರದಲ್ಲಿಯೂ ಫುಟ್ಪಾತ್ ಅತಿಕ್ರಮ ಹೆಚ್ಚಾಗಿಯೇ ನಡೆದಿತ್ತ. ಆದರೆ ಖುದ್ದು ಅಲ್ಲಿನ ಶಾಸಕ ಸುಬ್ಬಾರೆಡ್ಡಿಯವರೇ ಮುಂದೆ ನಿಂತು ನಗರಸಭೆ ಮೂಲಕ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮಾಡಿದ್ರ. ಇದರಿಂದಾಗಿ ರಸ್ತೆಯಲ್ಲಿ ಪಾದಚಾರಿಗಳು ಮತ್ತು ವಾಹನಗಳು ಸಂಚರಿಸಲು ಸಾಧ್ಯವಾಗಿ ದಿನನಿತ್ಯ ನಡೆಯುತ್ತಿದ್ದ ಅಪಘಾತಗಳಿಗೆ ಸ್ವಲ್ಪ ಮಟ್ಟಿಗಾದರೂ ಕಡಿವಾಣ ಬಿದ್ದಿದೆ. ಇನ್ನು ಗೌರಿಬಿದನೂರು ತಾಲೂಕು ಕೇಂದ್ರದಲ್ಲಿಯೂ 3 ದಿನಗಳ ಹಿಂದೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಅಲ್ಲಿ ನಗರಸಭೆ ಮಾತ್ರವಲ್ಲದೆ ಅಲ್ಲಿನ ತಹಸೀಲ್ದಾರ್ ಮಹೇಶ್ ಪತ್ರಿ, ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಫುಟ್ಪಾತ್ ಮತ್ತು ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡಿದ್ದ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದಾಗಿ ಕಿಷ್ಕಿಂದೆಯಂತಿದ್ದ ಗೌರಿಬಿದನೂರು ರಸ್ತೆಗಳು ಸ್ವಲ್ಪ ಮಟ್ಟಿಗಾದರೂ ವಿಶಾಲವಾಗಿ ಕಾಣುವಂತಾಗಿದ್ದು ವಾಹನ ಸಂಚಾರ ಮತ್ತು ಪಾದಚಾರಿಗಳ ಸಂಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಸಹಕಾರಿಯಾಗಿದೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳಿಗೆ ಪ್ರತಿ ವಾರದ ಕೊನೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಆದರೆ ನಗರದ ಅಭಿವೃದ್ಧಿ ಎಂಬುದು ಸಂಪೂರ್ಣ ಶೂನ್ಯ. ಅಭಿವೃದ್ಧಿ ಹಾಳಾಗಲಿ, ಒತ್ತುವರಿ ಮಾಡಿಕೊಂಡಿರುವ ಫುಟ್ಪಾತ್ ಮತ್ತು ರಸ್ತೆಯನ್ನಾದರೂ ತೆರವು ಮಾಡಲು ನಗರಸಭೆ ಮುಂದಾಗಲಿದೆಯಾ ಎಂದರೆ
ಅದು ಕೂಡ ಇಲ್ಲ. ಹಾಗಾಗಿ ಶನಿವಾರ ಮತ್ತು ಭಾನುವಾರ ಬಂದರೆ ನಗರದಲ್ಲಿ ಓಡಾಡೋದು ಹರಸಾಹಸವಾಗಿ ಪರಿಣಮಿಸಿದೆ. ನಿಮಗೆ ಕಾಣ್ತಾ ಇದೆಯಲ್ಲ, ಇದು ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆ, ಬಿಬಿ ರಸ್ತೆಯ ಜೂನಿಯರ್ ಕಾಲೇಜು ಮುಂಭಾಗ. ಈ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯೂ ಆಗಿದ್ದು ಬೆಂಗಳೂರಿಗೆ ಮತ್ತು ಬೆಂಗಳೂರಿನಿಂದ ಹೈದರಾಬಾದ್ಗೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿಯಾಗಿದೆ. ಹಾಗಾಗಿ ಸಹಜವಾಗಿಯೇ ಈ ರಸ್ತೆಯಲ್ಲಿ ವಾಹನ ದಟ್ಟಣೆ ಅಧಿಕ. ಇನ್ನು ಇದೇ ಮಾರ್ಗದಲ್ಲಿ ಶಾಲಾ ಕಾಲೇಜುಗಳು ಇರುವ ಕಾರಣ ವಿದ್ಯಾರ್ಥಿಗಳು, ನಾನಾ ಕೆಲಸಗಳಿಗಾಗಿ ಪಾದಚಾರಿಗಳು ಆಗಮಿಸಲಿದ್ದು ಇವರು ನಡೆಯಲು ದಾರಿಯೇ ಇಲ್ಲದೆ ರಸ್ತೆಯಲ್ಲಿ ಓಡಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದಾಗಿ ಪದೇ ಪದೇ ಅಪಘಾತಗಳು ನಡೆಯುವುದು, ನಿರಂತರವಾಗಿ ಸಂಚಾರ ಅಸ್ತವ್ಯಸ್ತವಾಗುವುದು ಸಾಮಾನ್ಯವಾಗಿದೆ. ಇನ್ನು ಶನಿವಾರ ಭಾನುವಾರವಂತೂ ಚಿಕ್ಕಬಳ್ಳಾಪುರದಲ್ಲಿ ಸಂಚರಿಸುವುದೇ ನರಕಯಾತನೆಯಾಗಿದೆ. ಪರಿಸ್ಥಿತಿ ಹೀಗಿದ್ರೂ ನಗರಸಭೆ ಮಾತ್ರ ಕನಿಷ್ಠ ಫುಟ್ಪಾತ್ ತೆರವು ಮಾಡಬೇಕು ಎಂಬ ಕನಿಷ್ಠ ಆಲೋಚನೆಯನ್ನು ಮಾಡಿಲ್ಲ. ಕಳೆದ ಕೆಲ ದಿನಗಳ ಹಿಂದೆ ಬೀದಿ ಬದಿ ವ್ಯಾಪಾರಿಗಳ ಸಭೆಯನ್ನು ಕರೆದ ನಗರಸಭೆ ಅವರು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ತಿಳಿಸಲಾಯಿತು. ಆದರೆ ಸಭೆ ನಡೆದ 4 ದಿನಗಳಲ್ಲಿಯೇ ಬೀದಿ ಬದಿ ವ್ಯಾಪಾರಿಗಳು ಮತ್ತೆ ರಸ್ತೆ ಆಕ್ರಮಿಸಿಕೊಂಡಿದ್ದಾರೆ. ಇನ್ನು ಸಂಜೆಯಾಗುತ್ತಿದ್ದಂತೆ ನಾಯಿ ಕೊಡೆಗಳಂತೆ ಫುಟ್ಪಾತ್, ರಸ್ತೆ ಎಂಬ ಯಾವುದೇ ಭೇದ ಇಲ್ಲದೆ ಉಗಮವಾಗುವ ಕಬಾಬ್ ಅಂಗಡಿಗಳು, ತಿಂಡಿ ವಾಹನಗಳು ರಸ್ತೆಯಲ್ಲಿಯೇ ನಿಲ್ಲಿಸಿ ರಸ್ತೆಗೆ ಪೆಂಡಾಲ್ ಹಾಕಿ ಅಲ್ಲಿಯೇ ಚೇರ್ಗಳನ್ನು ಹಾಕಿ ಊಟ ತಿಂಡಿ ವಿತರಿಸುತ್ತವೆ. ಹೀಗೆ ಊಟ ತಿಂಡಿ ವಿತರಿಸುವ ವಾಹನಗಳ ಸುತ್ತ ತಿಂಡಿ ತಿನ್ನಲು ಬರುವ ಗ್ರಾಹಕರು ತಮ್ಮ ವಾಹನಗಳನ್ನು ರಸ್ತೆಯಲ್ಲಿಯೇ ನಿಲ್ಲಿಸುವುದರಿಂದ ರಸ್ತೆಯೇ ಇಲ್ಲದೆ ವಾಹನ ಸಂಚಾರ ಮತ್ತು ಪಾದಚಾರಿಗಳ ಸಂಚಾರಕ್ಕೆ ಜಾಗವೇ ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸಾಲದೆಂಬಂತೆ ಕಬಾಬ್ ಸೇರಿದಂತೆ ತಿಂಡಿ ವಾಹನಗಳ ಸುತ್ತ ಜನರಿಗಿಂತ ಮೊದಲೇ ಹಾಜರಾಗುವ ಶ್ವಾನ ಸಮುದಾಯ ಕಚ್ಚಾಡಿಕೊಂಡು ರಸ್ತೆಗೆ ಬಂದು ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರನ್ನ ಬೀಳಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಇಷ್ಟೆಲ್ಲ ಅವಾಂತರಗಳು ನಡೆಯುತ್ತಿದ್ದರೂ ನಗರಸಭೆ ಮಾತ್ರ ಅತ್ತ ಗಮನ ಹರಿಸಿದ ಉದಾಹರಣೆಯೇ ಇಲ್ಲ. ಹಾಗಾಗಿ ಇಂದು ಸಿಟಿವಿ ನ್ಯೂಸ್ ನಗರಸಭೆ ಪೌರಾಯುಕ್ತರನ್ನ ಈ ಕುರಿತು ಪ್ರಶ್ನೆ ಮಾಡಿದಾಗ ಏಪ್ರಿಲ್ನಿಂದ ಕಾರ್ಯಾಚರಣೆ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಫುಟ್ಪಾತ್ ಮತ್ತು ರಸ್ತೆಗಳನ್ನು ಆಕ್ರಮಿಸಿಕೊಂಡು ವ್ಯಾಪಾರ ಮಾಡುತ್ತಿರುವ ಬಹುತೇಕ ಬೀದಿ ಬದಿ ವ್ಯಾಪಾರಿಗಳು ಪರವಾನಗಿಯನ್ನೇ ಪಡೆದಿಲ್ಲ. ಇತ್ತೀಚೆಗೆ ನಗರಸಭೆಯಲ್ಲಿ ನಡೆದ ಬೀದಿ ಬದಿ ವ್ಯಾಪಾರಿಗಳ ಸಭೆಯಲ್ಲಿ ಎಲ್ಲರೂ ಪರವಾನಗಿ ಮಾಡಿಸಿಕೊಳ್ಳುವಂತೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಸೂಚನೆ ನೀಡಿದ್ರು. ಆದರೆ ಇವರ ಸೂಚನೆ ಸಭೆಗೆ ಮಾತ್ರ ಸೀಮಿತವಾಗಿದೆ ಹೊರತು ಅನುಷ್ಠಾನವಾಗಿಲ್ಲ. ಪರವಾನಗಿಯೇ ಇಲ್ಲದೆ ರಸ್ತೆಯಲ್ಲಿ ವ್ಯಾಪಾರ ಮಾಡಿ ನಾಗರಿಕರಿಗೆ ಮತ್ತು ಪ್ರಯಾಣಿಕರಿಗೆ ತೊಂದರೆ ನೀಡುತ್ತಿರುವ ವ್ಯಾಪಾರಿಗಳ ವಿರುದ್ಧ ನಗರಸಭೆ ಇನ್ನಾದರೂ ಕ್ರಮ ವಹಿಸಲಿದೆಯಾ, ಇಲ್ಲವೇ ಎಂದಿನಂತೆ ಜಾಣನಿದೆ ಮುಂದುವರಿಸಲಿದೆಯಾ ಕಾದು ನೋಡಬೇಕಿದೆ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು 1500ಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ದಾರೆ ವಿವಿಧ ರಸ್ತೆಗಳಲ್ಲಿ. ಅದರಿಂದ ಸಾಕಷ್ಟು ಟ್ರಾಫಿಕ್ ಇರ್ಬೋದು, ಪಾದಚಾರಿಗಳಿಗೂ ತೊಂದರೆ ಆಗ್ತಾ ಇರೋದು ಅವಾಗವಾಗ ಕಂಡು ಬರ್ತಾ ಇದೆ. ದೂರುಗಳು ಸಹ ಬರ್ತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಾಗ ನಾವು ಈ ಹಿಂದೆ ಸುಮಾರು 1-1.5 ತಿಂಗಳ ಹಿಂದೆ ಮೀಟಿಂಗ್ ಕರೆದು ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕರೆದು ಸಾಕಷ್ಟು ಚರ್ಚೆಗಳನ್ನು ಸಹ ಮಾಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. ಟ್ರಾಫಿಕ್ಕಿಗೆ ತೊಂದರೆ ಆಗ್ತಿದ್ದಂಗೆ ಮತ್ತು ಅಲ್ಲಿ ಓಡಾಡ್ತಕ್ಕಂಥ ಪಾದಚಾರಿಗಳಿಗೆ ತೊಂದರೆ ಆಗದಿದ್ದಂಗೆ ವ್ಯಾಪಾರ ಮಾಡಿ ಅಂತ ನಾವು ಕರೆದು ಮೀಟಿಂಗ್ ಮಾಡಿದಾಗ ಅವರು ಸ್ವಲ್ಪ ದಿನ ಸರಿ ಇರ್ತಾರೆ, ಮತ್ತು ರಸ್ತೆಗೆ ಬರೋದು ತೊಂದರೆ ಆಗ್ತಾಯಿದೆ. ಹಾಗಾಗಿ ಈಗ ನಾವು ಏಪ್ರಿಲ್ನಿಂದ ಕಾರ್ಯಾಚರಣೆ ಮಾಡಿ ಅವ್ರಿಗೆ ಎಲ್ಲಾದರೂ ಒಂದು ವೆಂಡಿಂಗ್ ಝೋನ್ ಥರ ಪ್ಲಾನ್ ಮಾಡಿ ಒಂದು ಕಡೆ ಎಲ್ಲಾದರೂ ವ್ಯಾಪಾರ ಮಾಡೋ ಥರ ಒಂದು ಪ್ಲಾನ್ ಮಾಡ್ತೀವಿ. ಹಾಗಾಗಿ ಈಗ ಆಲ್ರೆಡಿ ಸಾಕಷ್ಟು ಸರಿ ನಾವು ಹೇಳಿರೋದ್ರಿಂದ ಸಾಕಷ್ಟು ಆಕ್ಸಿಡೆಂಟ್ ಆಗ್ತವೆ, ಜನರಿಗೆ ತೊಂದರೆ ಆಗ್ತಾಯಿದ್ದಾವೆ. ಇದನ್ನು ಅರ್ಥ ಮಾಡಿಕೊಂಡು ವ್ಯಾಪಾರ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದರೆ ಏನು ಕಾನೂನಲ್ಲಿ ಅವಕಾಶ ಇದೆ ಆ ಥರ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಅದೇ ಆ ಥರ ಮಾಡಬಾರ್ದು. ಬೀದಿ ವ್ಯಾಪಾರಸ್ಥ ಅಂತೇಳಿದರೆ ಆ್ಯಕ್ಚುಲಿ ಪರ್ಮನೆಂಟ್ ಯಾವುದೇ ಸ್ಟ್ರಕ್ಚರ್ ಮಾಡೋ ಹಾಗಿಲ್ಲ. ಒಂದು ಕಡೆ ಎಲ್ಲಾದರೂ ಅವರು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡಿದ್ದರೆ ಅದನ್ನು ತೆಗಿಬೇಕಾಗುತ್ತೆ. ಅವ್ರು ಮೂಮೆಂಟ್ ಆಗ್ತಾ ಇರಬೇಕು. ಒಬ್ಬರೇ ಅಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ಹಾಕ್ಕೊಂಡು ವರ್ಷಾನುಗಟ್ಟಲೆ ಆ ಥರ ಇಲ್ಲ. ಆಕ್ಟ್ ಏನು ಹೇಳುತ್ತೆ, ಅವ್ರ ಜೀವನೋಪಾಯ ಮಾಡೋಕ್ಕೆ, ಅವ್ರ ಲೈವ್ಲಿಹುಡ್ಗೋಸ್ಕರ ಅವ್ರು ಎಲ್ಲಾದರೂ ಒಂದು ಕಡೆ 5x5 ಜಾಗದಲ್ಲಿ 5x6 ಇಂಥ ಸ್ಮಾಲ್ ಪ್ರದೇಶಗಳಲ್ಲಿ ಅವರು ವ್ಯಾಪಾರ ಮಾಡಬೇಕಾಗುತ್ತೆ. ಈಗ ಕೆಲವ್ರು ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಶಾಪ್ ಥರ ಮಾಡ್ಕೊಳ್ಳೋದು, ದೊಡ್ಡ ದೊಡ್ಡ ವೆಹಿಕಲಲ್ಲಿ ಫುಡ್ ಸ್ಟಾಲ್ ಹಾಕ್ಕೊಳ್ಳೋದು, ಮತ್ತು ಅಲ್ಲೇ ಪೆಂಡಾಲ್ ಹಾಕಿ ಚೇರ್ಗಳೆಲ್ಲ ಹಾಕೋದು, ಈ ಥರ ಆಗ್ತಾಯಿದೆ. ಕೆಲವು ಹಿಂದೆ ಸಹ ನಾವು ಸಾಕಷ್ಟು ರಿಮೂವ್ ಮಾಡಿದ್ದು. ಆ ಥರ ಮಾಡೋದು ತಪ್ಪಾಗುತ್ತೆ. ಹಂಗೆ ಮಾಡಿದರೆ ನಾವೆಲ್ಲ ತೆಗ್ದಾಕಬೇಕಾಗುತ್ತೆ. ಮತ್ತು ಅವರು ಪರವಾನಗಿ ಪ್ರತಿ ವರ್ಷ ನಾವು ಲೈಸೆನ್ಸ್ ಕೊಡ್ತೀವಿ ಬೀದಿ ಬದಿ ವ್ಯಾಪಾರಸ್ಥರಿಗೆ. ಆ ಥರ ಏನೋ ಉಲ್ಲಂಘನೆ ಕಂಡು ಬಂದರೆ ನೆಕ್ಸ್ಟ್ ಅವ್ರಿಗೆ ರಿನ್ಯೂವಲ್ ಮಾಡೋದಿಲ್ಲ. ಇಂಥ ಕಠಿಣ ಕ್ರಮಗಳನ್ನು ಕೈಗೊಳ್ತೀವಿ. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಹಿಂದೂಗಳ ಹೊಸ ವರ್ಷ ಯುಗಾದಿ ಸಮೀಪಿಸುತ್ತಿದ್ದು, ಯುಗಾದಿ ಹೊಸ ತಡಕಿಗೆ ಭರ್ಜರಿ ಮಾಂಸ ಮಾರಾಟಕ್ಕೂ ರೈತರು ವರ್ಷದಿಂದಲೇ ಭರ್ಜರಿ ಪ್ಲಾನ್ ಮಾಡಿಕೊಂಡು ಕಾದು ಕುಳಿತಿದ್ದಾರೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವ ಕದೀಮರು ರಾತ್ರೋರಾತ್ರಿ ರೈತರ ಶೆಡ್ಗಳಿಗೆ ಕನ್ನ ಹಾಕಿ ಲಕ್ಷ ಲಕ್ಷ ಬೆಲೆ ಬಾಳುವ ಜಾನುವಾರುಗಳನ್ನು ಕದ್ದೊಯ್ಯುತ್ತಿದ್ದು ರೈತರಲ್ಲಿ ಆತಂಕ ಮೂಡಿಸಿದೆ. ಮಧ್ಯರಾತ್ರಿ ಸಮಯ, ಊರೆಲ್ಲ ಮಲಗಿರಬೇಕಾದ್ರೆ ಇದೊಂದು ಗ್ಯಾಂಗ್ ಮಾತ್ರ ಆಕ್ಟಿವ್ ಆಗಿದೆ. ತೋಟದ ಬಳಿಯ ಶೆಡ್ಗೆ ರಾಜಾರೋಷವಾಗಿ ನುಗ್ಗಿದ್ದಾರೆ. ಜೊತೆಗೆ ಯಾರಾದರೂ ನೋಡ್ತಾರೆ, ತಗಲಾಕೊಂಡ್ರೆ ಹೇಗೆ ಅನ್ನೋ ಭಯವೂ ಇಲ್ಲದೆ ಸಿಕ್ಕ ಜಾನುವಾರುಗಳನ್ನೆಲ್ಲ ಗಾಡಿಗೆ ತುಂಬಿಸಿಕೊಂಡು ಗೂಡ್ಸ್ ಚಾಲಕ ಎಸ್ಕೇಪ್ ಆಗ್ತಿದ್ರೆ, ಇತ್ತ ಬಂದ ಗೇಟ್ ಮುಚ್ಚೋಕೆ ಅಂತ ಬಂದವನು ಸಿಸಿ ಕ್ಯಾಮೆರಾ ಇದೆ ಅನ್ನೋ ಭಯವೂ ಇಲ್ಲದೆ ಬಾಲ ಅಲ್ಲಾಡಿಸುವ ರೀತಿ ಡ್ಯಾನ್ಸ್ ಮಾಡಿ ಎಸ್ಕೇಪ್ ಆಗ್ತಿದ್ದಾನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಗ್ರಾಮೀಣ ಭಾಗದಲ್ಲಿ ಇಂದಿಗೂ ಸಾಕಷ್ಟು ಜನ ರೈತರು ತೋಟದ ಶೆಡ್ಗಳಲ್ಲಿ ಹಂದಿ ಮತ್ತು ಕುರಿಗಳ ಸಾಕಾಣಿಕೆ ಮಾಡ್ತಿದ್ದಾರೆ. ಜೊತೆಗೆ ವರ್ಷದಿಂದ ಯುಗಾದಿಯ ಹೊಸ ತಡಕಿಗೆ ಅಂತಲೇ ಬಿಸಿಲು, ಮಳೆ, ಗಾಳಿ ಅನ್ನದೇ ಕುರಿ ಮತ್ತು ಹಂದಿಗಳನ್ನು ಸಾಕಾಣಿಕೆ ಮಾಡಿದ್ದು, ಮುಂದಿನ ಭಾನುವಾರ ಹಬ್ಬದ ಸಂತೆಯಲ್ಲಿ ಜಾನುವಾರುಗಳನ್ನು ಮಾರಾಟ ಮಾಡಿ ಕೈ ತುಂಬಾ ಕಾಸು ಮಾಡಿಕೊಳ್ಳುವ ನಿರೀಕ್ಷೆಯಲ್ಲಿದ್ರು. ಆದರೆ ಅಷ್ಟರಲ್ಲೇ ಕಳೆದ ರಾತ್ರಿ ಸೇರಿದಂತೆ 3 ದಿನಗಳಿಂದ ಗ್ರಾಮಗಳಿಗೆ ರಾತ್ರಿ ವೇಳೆ ಬೊಲೆರೋ ಗೂಡ್ಸ್ ವಾಹನದಲ್ಲಿ ಎಂಟ್ರಿ ಕೊಡ್ತಿರುವ 6-7 ಜನ ಕಳ್ಳರ ತಂಡ ಶೆಡ್ಗಳಲ್ಲಿರುವ ಹಂದಿಗಳನ್ನು ಕದ್ದು ಗೂಡ್ಸ್ ವಾಹನದ ಸಮೇತ ಎಸ್ಕೇಪ್ ಆಗಿದ್ದಾರೆ. ಶನಿವಾರ ರಾತ್ರಿ 12:15 ನಮ್ಮದು 32 ಹಂದಿ ಎತ್ಕೊಂಡು ಹೋಗಿದ್ದಾರೆ. ಅದು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದೆ. ಅವರು 112ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು. ಫಸ್ಟು 112ಅವ್ರು ಬಂದರು, ಆಮೇಲೆ ಕ್ರೈಮ್ ಅವ್ರು ಬಂದರು. ಕ್ರೈಮ್ ಅವ್ರು ಬಂದು DVD ಎಲ್ಲ ಚೆಕ್ ಮಾಡಿಕೊಂಡ್ರು. ನಾವು ಹಿಡ್ತೀವಪ್ಪ ಅಂತ ಹೇಳ್ಬಿಟ್ಟು ಹೋದರು. ಅವತ್ತು 32 ಹಂದಿ ಹೋಯಿತು. ಆದಮೇಲೆ ನಿನ್ನೆ ಇವರು ಪಂಕಜ ಮೇಡಮ್ ಅವ್ರು ಬಂದಿದ್ರು, ಕ್ರೈಮ್ ಇನ್ಸ್ಪೆಕ್ಟ್ರು. ಪಂಕಜ ಮೇಡಮ್ ಬಂದು ಆಯ್ತಪ್ಪ ನಾವು ಅರ್ಜೆಂಟ್ ನಾವು ಮಾಡ್ಕೊಡ್ತೀವಿ ಅಂತ ನಿನ್ನೆ ಹೋದರು. ನಾವು ಎಲ್ಲ ಬೀಗ ಎಲ್ಲ ಬಂದೋಬಸ್ತ್ ಮಾಡಿ ಡೋರ್ಗನ ನಮ್ಮದು ಬುಲಾರ ಗಾಡಿ ತಗೊಂಡು ಡೋರ್ ಹತ್ತನ ನಿಲ್ಸಿದ್ದೀವಿ. ಅಂದರೆ ಬಾಗಿಲು ತೆಗಿಬಾರ್ದು ಅಂತ ಡೋರ್ ಹತ್ತ ನಿಲ್ಸಿದ್ರೆ ಬುಲಾರನ ಅಲ್ಲಿಂದ ತಳ್ಳಿ ನೂಟ್ಲು ಮಾಡಿ ತಳ್ಳಿ ಇದು ಕಡೆ ಹಳ್ಳಿಗೆ ತಳ್ಳೋರು ನೋಡ್ರಿ. ಈ ಗಾಡಿ ತಳ್ಳಿ ಹಂದಿ ತುಂಬಿದ್ದಾರೆ. ತುಂಬಿಟ್ಟು ಇಲ್ಲಿಂದ ಒಂದು 3/4 ಕಿಲೋಮೀಟ್ರ್ ಹೋದರೆ ಅಲ್ಲಿ ರೋಡ್ಗೆಲ್ಲ ಕಲ್ಲಿಕ್ಬಿಟ್ಟು ಅಲ್ಲಿ ಒಂದು ಸಣ್ಣ ಮರಿಗಳು, ಒಂದು 2 ಮರಿ ಸಣ್ಣ ಮರಿ, ದೊಡ್ಡ ಒಂದು 7-8 ಒಂದು 40 kg ಬರೋಂಥವು ಅಲ್ಲಿ ಬಿಸಾಕಿ ಒಂದು 17 ಹಂದಿ ದೊಡ್ಡ ಪ್ರೆಗ್ನೆಂಟ್ ಹಂದಿ 17 ಹಂದಿ ಮತ್ತೆ ರಾತ್ರಿ ತೊಗೊಂಡು ಹೋಗಿದ್ದಾರೆ. ಸರ್ ಇದು ಹಂದಿ ಫೀಲ್ಡಲ್ಲಿ ಯಾರ ಮೇಲೆ ಅನುಮಾನ ಪಡೋಕ್ಕಾಗಲ್ಲ. ಅದಕ್ಕೆ ಡಿಪಾರ್ಟ್ಮೆಂಟ್ ಅವ್ರು ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ ಮೊನ್ನೆ ತುಂಬಿರೋ ಹಂದಿ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ ಒಂದು 5.5 6 ಲಕ್ಷ ರೂಪಾಯಿ. ಇದು ಇವಾಗ ಹೋಗಿರೋದು ಇದು ಒಂದು 3-4 ಲಕ್ಷ ರೂಪಾಯಿ ಮೇಲೆ ಇದೆ ಸರ್. ನೆನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್, ಹಳೇದು ಕೊಟ್ಟಿದ್ದೀವಿ ಸರ್, ಇದು ಇನ್ನೂ ಕೊಟ್ಟಿಲ್ಲ. ಅವ್ರು ಕ್ರೈಮ್ ಅವ್ರು ಬಂದಿದ್ರು, ಬೆಳಗ್ಗೆನೇ ಬಂದಿದ್ರು, ಬನ್ನಿ ಅಂತ ಹೇಳಿದ್ದಾರೆ. ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಸರ್. ಪೊಲೀಸ್ ಅರ್ಜೆಂಟಾಗಿ ನಾವು ಕಂಡುಹಿಡಿತೀವಿ, ಯಾರು ಏನೇ ಅಂತ ನಾವು ಕಂಡುಹಿಡಿತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ನಾವು ತುಂಬ ಕಷ್ಟಪಟ್ಟಿದ್ದೀವಿ ರೈತರುಗಳು. ಅಂದರೆ ಇವತ್ತು ನಾವು ಹೋಟ್ಲುಗಳಲ್ಲಿ ವೇಸ್ಟ್ಗಳು ತರಬೇಕಂದ್ರೂ ನಾವೆಲ್ಲ ತಿಂದು ಬಿಟ್ಟಿರೋ ತಾಮನ್ನು ಹಾಕಿ ಹಂದಿ ಸಾಕ್ತಾ ಇರೋದು. ನಾವು ಸಾಲ ಮಾಡಿ ಬಡ್ಡಿಗಳು ತಾಮಂದು ಫಾರಮ್ಗಳು ಮಾಡ್ತಾ ಇದ್ದೀವಿ. ಈ ಟೈಮಲ್ಲಿ ನಮಗೆ ಹಿಂಗೆ ಮಾಡಿದ್ರೆ ನಾವು ಏನು ಮಾಡ್ಬೇಕು? ರೈತರುಗಳು ಯಾರು ಗಮನ ಹರಿಸ್ತಾ ಇಲ್ಲ ಇದ್ರ ಬಗ್ಗೆ. ಸರ್ಕಾರ ಆಗಲಿ ಡಿಪಾರ್ಟ್ಮೆಂಟ್ಗಳಾಗಲಿ ಯಾರು ಗಮನ ಹರಿಸ್ತಾ ಇಲ್ಲ. ಯಾರೇ ಹೇಳಿದ್ರು ಏನು ಅಷ್ಟೇನು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೊಗೊತಾ ಇಲ್ಲ. ದಯಮಾಡಿ ನಮಗೆ ಹೋಗಿರೋ ಹಂದಿಗಳು ಇಟ್ಕೊಳ್ಬೇಕು. ಅವ್ರಿಗೆ ಏನಿದೆಯೋ ಅವ್ರಿಗೆ ಕಠಿಣ ಕ್ರಮ ಮಾಡಬೇಕು. ಪೊಲೀಸ್ ಡಿಪಾರ್ಟ್ಮೆಂಟವರು ಮೇನ್ ನಮಗೆ ಬೀಟ್ಗಾದ್ರು ನೈಟ್ ಹಿಂಗೆ ಹಂದಿ ಕಳ್ತನ ಆಗ್ತೈತೆ ಅಂತ ಹೇಳಿದ್ರು. ಅವನು ಮೊನ್ನೆ ಹೋಗ್ಬೇಕಾದ್ರೆ ಲಾಸ್ಟ್ ಟೈಮ್ ಶುಕ್ರವಾರ ಹೋಗ್ಬೇಕಾದ್ರೆ ಕ್ಯಾಮ್ರಾ ಮುಂದೆ ಬಂದು ಅವನು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾನೆ, ಮತ್ತೆ ಬರ್ತೀನಿ ಅಂತ ಹೇಳ್ಕೊಂಡು ಹೋಗೋನು ಅವನು. ಅಷ್ಟೆಲ್ಲ ಇನ್ಫಾರ್ಮೇಷನ್ ನಾವು ರಾತ್ರಿ 12:45 ನಾವು ಇಲ್ಲೇ ಇದ್ದೀವಿ. ರಾತ್ರಿ 12:45 ಇಲ್ಲಿದ್ದು ನಾವು ಸೊಳ್ಳೆ ಜಾಸ್ತಿ ಆಗಿದ್ದಕ್ಕೆ ನಮ್ಮ ಮನೆ ಹಿಂದೆನೇ ಇರೋದು, ಫಾರಮ್ ಹಿಂದೆನೇ ಹೋಗಿ ಅಲ್ಲಿ ಕುತ್ಕೊಂಡೆ. ಬಟ್ ನಿದ್ದೆ ಬಂದ್ಬಿಡ್ತು. 3 ಗಂಟೆ ಬಂದು ನಮ್ಮ ಅಣ್ಣ ಎಬ್ಬರಿಸ್ದ.
ಎಬ್ರಿಸಿದ ತಕ್ಷಣ ಓಡ್ ಬಂದು ನೋಡಿದ್ರೆ ಬುಲರ್ ಅಲ್ಲಿ ತಳಿದಾರೆ, ಫಾರಂ ಹೊಡೆದಿದ್ದಾರೆ, ಹಂದಿಗಳೆಲ್ಲ ತಗೊಂಡು ಅಲ್ಲಿ ಬಿಸಾಕಿದ್ದಾರೆ, ಸಣ್ಣ ಸಣ್ಣವೆಲ್ಲ ಅಲ್ಲಿ ಬಿಸಾಕ್ಬಿಟ್ಟಿದ್ದಾರೆ. ಗಾಡಿ ಓವರ್ಲೋಡ್ ಆಗಿದೆ, ಬಿಸಾಕಿ ದೊಡ್ಡ ದೊಡ್ಡ ಹಂದಿಯೆಲ್ಲ ಎತ್ಕೊಂಡು ಹೋಗಿದ್ದಾರೆ ಸರ್. ಮಧ್ಯರಾತ್ರಿ ಹಾಗೂ ಮುಂಜಾನೆ ಗ್ರಾಮಗಳಿಗೆ ಶಸ್ತ್ರಾಸ್ತ್ರಗಳನ್ನ ಕೈಲಿ ಹಿಡಿದು ಬಂದಿರುವ ಖದೀಮರು ಶೆಡ್ಗಳ ಬಳಿ ಯಾರೂ ಇಲ್ಲದನ್ನ ಕಂಡು ಸಿಸಿ ಕ್ಯಾಮೆರಾಗಳಿದ್ದರೂ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಬಂದು ಕನ್ನ ಹಾಕಿ ಎಸ್ಕೇಪ್ ಆಗ್ತಿದ್ದಾರೆ. ಬೆಳಗ್ಗೆ ರೈತರು ಶೆಡ್ಗಳ ಬಳಿ ಬಂದು ನೋಡಿದಾಗ ಕಳ್ಳರ ಕರಾಮತ್ತು ಬಯಲಾಗಿದ್ದು, ದೇವನಹಳ್ಳಿ ತಾಲೂಕಿನ ಬನ್ನಿಮಂಗಳ ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಬೈರಸಂದ್ರ ಗ್ರಾಮದಲ್ಲಿ ಕಳ್ಳರ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಸಮೇತ ರೈತರು ಪೊಲೀಸರಿಗೆ ದೂರು ನೀಡಿದ್ದು ನ್ಯಾಯಕ್ಕಾಗಿ ಒತ್ತಾಯಿಸಿದ್ದಾರೆ. ಒಟ್ಟಾರೆ ಹಬ್ಬದ ಸಮಯದಲ್ಲಿ 4 ಕಾಸು ಸಿಗುತ್ತೆ ಅಂತ ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದಿದ್ದ ಜಾನುವಾರುಗಳನ್ನ ಖದೀಮರು ಒಂದೇ ರಾತ್ರಿ ಕದ್ದೊಯ್ಯುವ ಮೂಲಕ ರೈತರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕುವಂತಾಗಿದೆ. ಏನಾದರೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪೊಲೀಸರು ಎಚ್ಚೆತ್ತು ಆರೋಪಿಗಳ ಎಡೆಮುರಿ ಕಟ್ಟುವ ಮೂಲಕ ರೈತರ ಆತಂಕ ದೂರ ಮಾಡುವ ಕೆಲಸ ಮಾಡಬೇಕಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆ ವಿಚಾರದ ಬಗ್ಗೆ ನೀಡಿರುವ ಹೇಳಿಕೆ ಖಂಡಿಸಿ ನಂಜನಗೂಡು ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ನಂಜನಗೂಡು ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಯಿತು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀಡಿರುವ ಸಂವಿಧಾನ ಬದಲಾವಣೆ ಹೇಳಿಕೆ ಖಂಡಿಸಿ ನಂಜನಗೂಡಿನ ಬಿಜೆಪಿ ಪ್ರತಿಭಟನೆ ನಡೆಸಿತು. ನಗರದ ಅಂಬೇಡ್ಕರ್ ವೃತ್ತದ ಬಳಿ ಜಮಾಯಿಸಿದ ನೂರಾರು ಬಿಜೆಪಿ ಕಾರ್ಯಕರ್ತರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಡಿಕೆ ಶಿವಕುಮಾರ್ ಭಾವಚಿತ್ರ ಸುಟ್ಟು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸಿ ಚಿಕ್ಕರಂಗನಾಯ್ಕ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ನೆಹರು ಕಾಲದಿಂದಲೂ ಸಂವಿಧಾನದ ಬಗ್ಗೆ ಗದಾಪ್ರಹಾರ ಮಾಡುತ್ತಲೇ ಬಂದಿದೆ. ಇಂದು ಕಾಂಗ್ರೆಸ್ ಸರ್ಕಾರದ ಬಣ್ಣ ಬಯಲಾಗಿದೆ. ಸಂವಿಧಾನ ಬದಲಾವಣೆ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ. ಕಾಂಗ್ರೆಸ್ ಸರ್ಕಾರ ಸಂವಿಧಾನ ರಕ್ಷಣೆ ಮಾಡುತ್ತೀವಿ ಅಂತ ಹೇಳುತ್ತಾ ಅಧಿಕಾರಕ್ಕೆ ಬಂದ್ರ. ಅಧಿಕಾರ ಬಂದ ನಂತರ ಸಂವಿಧಾನದ ಬಗ್ಗೆ ಅಗೌರವ ತೋರುತ್ತಿದ್ದಾರೆ ಎಂದು ಆರೋಪಿಸಿದ್ರ. ಎಸ್ಸಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡು ಆ ಸಮುದಾಯಗಳಿಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹನಿ ಟ್ರ್ಯಾಪ್ ಸುಳಿಯಲ್ಲಿ ಸಿಲುಕಿದೆ. ಈ ಬಗ್ಗೆ ಉನ್ನತ ತನಿಖೆಯಾಗಬೇಕು. ಕೆಲ ನಿಗಮಗಳಿಗೆ ಶೂನ್ಯ ಹಣ ನೀಡಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಮಾಡಿದ ಕಾಮಗಾರಿಗಳನ್ನ ಈಗ ಮುಂದುವರಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರ. ನೆಹರು ಕಾಲದಿಂದಲೂ ಕೂಡ ಇದೇ ರೀತಿ ಸಂವಿಧಾನದ ಬಗ್ಗೆ ಗದಾಪ್ರವಾಹ ಮಾಡ್ಕೊಂಡು ನೋಡಿದ್ದೀವಿ ಸ್ನೇಹಿತರೆ. ಇವತ್ತು ಅವರ ಗೋಮುಖ ವ್ಯಾಘ್ರ ಅನ್ನೋದು ಇವತ್ತು ಅವ್ರ ಬಣ್ಣ ಬಯಲಾಗಿದೆ. ಯಾಕಂದರೆ ಅವ್ರ ಮನಸ್ಥಿತಿ ಹೆಂಗಿತ್ತು ಅಷ್ಟು ಸುಲಭವಲ್ಲ. ಸಂವಿಧಾನ ಬದಲಾವಣೆ ಮಾಡಿದ್ರೆ ರಕ್ತ ಕ್ರಾಂತಿ ಆಗಿಬಿಡುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರೋಂಥ ಇದನ್ನು ಬದಲಾವಣೆ ಸುಲಭ ಅಲ್ಲ. ಆದರೆ ಕುತಂತ್ರ ಮಾಡಿ ಸರ್ಕಾರ ಭಾಳ ಕಾಂಗ್ರೆಸ್ ಸರ್ಕಾರ ಅನ್ನೋದೇ ಈ ಥರ ಮಾತಾಡೋದು ನೋಡಿದ್ರೆ ಸಂವಿಧಾನ ರಕ್ಷಕರನ್ನು ಸಂವಿಧಾನದ ಹೆಸರು ಹೇಳಿ SC/STಗಳ ಸಮುದಾಯದ ಪರವಾಗಿ ನಿಂತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇವತ್ತು ಸಂವಿಧಾನಕ್ಕೆ ಕೂಡ ಕೈ ಹಾಕಿದೆ. ಇವತ್ತು ಹನಿ ಟ್ರ್ಯಾಪ್ ಇರ್ಬೋದು, ಹನಿ ಟ್ರ್ಯಾಪ್ ನಡೆದಿದೆ ಅಂತ ಹೇಳ್ತಾರೆ. 48 ಜನ ಶಾಸಕರುಗಳ ಮೇಲೆ ಅಥವಾ ಹಲವಾರು ಸಚಿವರುಗಳ ಮೇಲೆ ಹನಿ ಟ್ರ್ಯಾಪ್ ನಡೆದಿದೆ ಅಂತ ಸರ್ಕಾರದ ಒಬ್ಬ ಸಚಿವನೇ ಕೂಡ ಹೇಳ್ತಾರೆ. ಅದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಅದರಿಂದ ಯಾರು ರೂವಾರಿ ಇದ್ದಾರೆ ಅನ್ನೋದನ್ನು ಕೂಡ ಸರ್ಕಾರ ತೋರಿಸ್ಲಿ ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಇವತ್ತು ಈ ಸರ್ಕಾರಕ್ಕೆ ಉಳಿಗಾಲ ಇಲ್ಲ. ಮತ್ತೆ ಅಂತಂದರೆ ಈ ಥರ ನಮ್ಮ ದಲಿತು SC/ST ಹಣಗಳನ್ನು ದುರುಪಯೋಗ ಮಾಡ್ಕೊಂಡಿದೆ. 1144 ಕೋಟಿ ರೂಪಾಯಿನ ಈ ಬಡ್ಜೆಟಲ್ಲಿ ಕೂಡ ಇದು ಮಾಡಿದೆ. ಸುಮಾರು 39,000 ಕೋಟಿ ರೂಪಾಯಿಗಳನ್ನ SC/ST ಹಣನ ಇವತ್ತು ತಮ್ಮ ಸರ್ಕಾರದ ಬಳಸ್ಕೊಂಡಿದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಕೆಂಡಗಣ್ಣಪ್ಪ, ಸಿದ್ದರಾಜು, ಜಿಲ್ಲಾ ಯುವ ಮೋರ್ಚಾ ಮಧುರಾಜ್, ಮಹದೇವಸ್ವಾಮಿ, ಶ್ರೀನಿವಾಸ ರೆಡ್ಡಿ, ನಗರಸಭಾ ಮಾಜಿ ಅಧ್ಯಕ್ಷ ಮಹದೇವಸ್ವಾಮಿ, ಮಂಜುನಾಥ್, ಮಹದೇವ ಪ್ರಸಾದ್, ಒಳಗೆರೆ ಪುಟ್ಟಸ್ವಾಮಿ, ರಾಘವೇಂದ್ರ ಇನ್ನೂ ಹಲವರು ಹಾಜರಿದ್ರ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಜಾತಿ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಬಾಳುವ ಮೂಲಕ ಸೌಹಾರ್ದತೆಗೆ ಸಾಕ್ಷಿಯಾಗಬೇಕು. ಮುಸ್ಲಿಂ ಹಾಗೂ ಹಿಂದೂ ಬಾಂಧವರು ಸೌಹಾರ್ದತೆಗೆ ಇಂತಹ ಇಫ್ತಿಯಾರ್ ಕೂಟ ಸಹಕಾರಿಯಾಗಲಿದೆ. ಇದರಿಂದಾಗಿ ಈ ಭಾಗದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಯೂರಲಿದೆ ಎಂದು ನಗರಸಭಾ ಸದಸ್ಯ ನರಸಿಂಹಮೂರ್ತಿ ಹೇಳಿದರು.
ಆಚರಿಸುತ್ತಿರುವ ಮುಸ್ಲಿಮರಿಗೆ ಚಿಕ್ಕಬಳ್ಳಾಪುರ ನಗರಸಭೆಯ 20ನೇ ವಾರ್ಡಿನ ಸದಸ್ಯ ನರಸಿಂಹಮೂರ್ತಿ ದರ್ಗಾ ಮೊಹಲ್ಲಾದಲ್ಲಿ ಇಫ್ತಿಯಾರ್ ಕೂಟ ಆಯೋಜಿಸಿದ್ರ. ಈ ವೇಳೆ ಮಾತನಾಡಿದ ಅವರು, ಹಿಂದೂ ಮುಸ್ಲಿಮರು ಕ್ರೈಸ್ತರು ತಮ್ಮ ಹಬ್ಬ ಹರಿದಿನದಂದು ಪರಸ್ಪರವಾಗಿ ಪ್ರೀತಿ ಹಂಚಿ ಸಹಬಾಳ್ವೆಯ ಬದುಕು ಸಾಗಿಸಬೇಕು, ಒಂದಾಗಿ ಸಾಗಿ ದೇಶದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ಇನ್ನು ವಾರ್ಡಿನ ನಗೀನ್ತಾಜ್ ಮಾತನಾಡಿ, ನಗರಸಭೆ ಸದಸ್ಯ ನರಸಿಂಹಮೂರ್ತಿಯವರ ಕಾರ್ಯಗಳ ಬಗ್ಗೆ ಪ್ರತಿಕ್ರಿಯಿಸಿ, ವಾರ್ಡಿನಲ್ಲಿ ಮೂಲ ಸೌಕರ್ಯ ಒದಗಿಸಲು ಪ್ರಥಮ ಆದ್ಯತೆಯ ಜೊತೆಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದಾರೆ. ಪ್ರತಿ ವರ್ಷ ರಂಜಾನ್ ತಿಂಗಳಲ್ಲಿ ಮುಸ್ಲಿಮರಿಗೆ ಎಲ್ಲಾ ರೀತಿಯ ಸಹಕಾರ ಸೌಕರ್ಯ ಕಲ್ಪಿಸುತ್ತಿದ್ದು, ಸಹಕಾರ ಅವರೊಂದಿಗೆ ಸದಾ ಇರಲಿದೆ ಎಂದರು. ರಂಜಾನ್ ಹಬ್ಬದ ಪ್ರಯುಕ್ತ 23ನೇ ಉಪವಾಸದಿಂದ ನಮ್ಮ ಎಲ್ಲ ಸ್ನೇಹಿತರಿಗೆ, ಉಪವಾಸವಿರುವಂಥ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ, ನನ್ನ ವಾರ್ಡಿನ ನಾಗರಿಕರಿಗೆ, ಇದು ನಮ್ಮ ಪರವಾಗಿ ನನ್ನ ವಾರ್ಡಿನ ಸದಸ್ಯನಾಗಿದ್ದರಿಂದ ನಾನು ಸ್ನೇಹ ಸೌಹಾರ್ದತೆಗಾಗಿ ನಾವು ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲದೆ ನಾವು ಪ್ರತಿ ವರ್ಷ ಇದೇ ಥರ ಅವ್ರ ಹಬ್ಬಗಳನ್ನ ನಮ್ಮಬ್ಬ ಥರ ಅವ್ರ ಹಬ್ಬ ಥರ ಅರ್ಚನೆ ಮಾಡ್ತೀವಿ. ಅದರ ಒಂದು ಅಂಗವಾಗಿ ಇವತ್ತು ಯಾರು ಉಪವಾಸ ಇರ್ತಾರೆ ಎಲ್ಲರಿಗೂ ಸ್ನೇಹ ಸೌಹಾರ್ದವಾಗಿ ಒಂದು ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಿದ್ದೀವಿ. ಎಲ್ಲ ಪ್ರತಿಯೊಂದು ಹೆಂಗಸರು ಗಂಡಸರು ಎಲ್ಲರೂ ಸೇರಿ ಇದು ಯಶಸ್ವಿಯಾಗಿ ನಡೀತಾ ಇದೆ. ಈ ನಮ್ಮ ಕಡೆಯಿಂದ ಸಣ್ಣ ಅಲಿಲು ಅವರಿಗೆ ಒಂದು ಸಿಗಂತ ನಾವು ಭಾವಿಸಿ ನಾವು ಸ್ನೇಹ ಸಂಬಂಧಕ್ಕಾಗಿ ಇದೊಂದು ಮಾರ್ಗಸೂಚಿಯಾಗಿರಬೇಕು. ಇದು ನನ್ನ ಮೊದಲಿಂದ ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದು ಸಣ್ಣ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಸ್ವಲ್ಪ ಎಲ್ಲ ಪ್ರತಿಯೊಬ್ಬರಿಗೂ ನಾವು ಇದೊಂದು ಉಪಹಾರವನ್ನು ಅವರ ಜೊತೆ ಸವಿಬೇಕು ಅಂತ ಸುಮಾರು ದಿನಗಳಿಂದ ನಾವು ಅನ್ಕೊಳ್ತೀವಿ. ಇನ್ನು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಮಹಮ್ಮದ್ ಜಾಫರ್, ಪೌರಾಯುಕ್ತ ಮನ್ಸೂರ್ ಅಲಿ, ಶಾಸಬ್, ಆಜಂ ಪಾಷಾ ಇನ್ನೂ ಹಲವರು ಹಾಜರಿದ್ರ. ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ತದನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ: MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ: 5,000ಕ್ಕೆ ಖರೀದಿಸಿ 5 ಗ್ರಾಂ ಬೆಳ್ಳಿಯ ನಾಣ್ಯವನ್ನು ಪಡೆಯಿರಿ. ಈ ಕೊಡುಗೆ 31/3/2025 ಮಾತ್ರ. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜನತೆಗೆ SMMS ಎಕ್ಸಿಬಿಷನ್ ವತಿಯಿಂದ ಸಂತಸದ ಸುದ್ದಿ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್. ವಿವಿಧ ರೀತಿಯ ರೋಬೋಟಿಕ್ ಪ್ರಾಣಿ ಪಕ್ಷಿಗಳ ಪ್ರದರ್ಶನ ನೀವು ನೋಡಬೇಕಾದರೆ ಬೆಂಗಳೂರಿಗೆ ಹೋಗಬೇಕಿಲ್ಲ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್ ಪ್ರಾರಂಭವಾಗಿದೆ. ಬಗೆ ಬಗೆಯ ಪೆಂಗ್ವಿನ್, ಈಮು ಬರ್ಡ್, ಪಿಕಾಕ್, ಆನೆ ಸೇರಿದಂತೆ ರೋಬೋಟಿಕ್ ರೋಮಾಂಚಕಾರಿ ಪ್ರದರ್ಶನ ಮಾಡಲಾಗುತ್ತದೆ. ಮತ್ತೇಕೆ ತಡ? ರೈತ ಬಾಂಧವರು, ಬಂಧು ಮಿತ್ರರು ಕೂಡಲೇ ಕುಟುಂಬ ಸಮೇತರಾಗಿ ಬನ್ನಿ, ಎಂಜಾಯ್ ಮಾಡಿ. ಸ್ಥಳ: ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಇದೇ ತಿಂಗಳು 26ರಿಂದ ಪ್ರಾರಂಭವಾಗುತ್ತಿದೆ. ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಎರಡ್ 2025 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಅಂಡ್ ಆನ್ಯುಯಲ್ ಕ್ಯಾಂಪ್. ಫುಟ್ಬಾಲ್ ಕ್ಯಾಂಪ್ಗೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ನೋಂದಣಿಗಳು ಆರಂಭ.
ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಿಗ್ಗೆ 6:30ರಿಂದ 8 ಗಂಟೆ ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ ಬಾಲಾಜಿ ಪಿ. ಮೊಬೈಲ್ ಸಂಖ್ಯೆ 8088893414. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಬಾಗೇಪಲ್ಲಿಯ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಕೆಪಿಆರ್ಎಸ್ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಮಾತನಾಡಿದ ಚೆನ್ನರಾಯಪ್ಪ, ದೇಶ, ರಾಜ್ಯದಲ್ಲಿ ರೈತರ ಸಂಕಷ್ಟಗಳನ್ನು ನಿವಾರಿಸಬೇಕೆಂದು ಕೆಪಿಆರ್ಎಸ್ ನಿರಂತರವಾಗಿ ಹೋರಾಟ ಮಾಡುತ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಸದಸ್ಯತ್ವ ಪಡೆಯಬೇಕು. ಈ ಮೂಲಕ ಸಂಘಟನಾತ್ಮಕ ಹೋರಾಟಗಳನ್ನು ನಡೆಸಲಾಗುತ್ತಿದೆ ಎಂದರು. ರೈತರಿಗೆ ಬೆಂಬಲ ಬೆಲೆ ನಿಗದಿ ಮಾಡಿ ರೈತರು ಬೆಳೆ ಹಾಕಲು ಅರ್ಧ ವೆಚ್ಚವನ್ನು ಸರ್ಕಾರಗಳು ಭರಿಸಬೇಕು. ಡಾಕ್ಟರ್ ಸ್ವಾಮಿನಾಥನ್ ವರದಿ ಯಥಾವತ್ತಾಗಿ ಜಾರಿ ಮಾಡಿ ರೈತರನ್ನು ಉಳಿಸಬೇಕು. ಇಲ್ಲದಿದ್ದರೆ ದೇಶವೇ ಹಸಿವಿನಿಂದ ನರಳಬೇಕಾಗುತ್ತದೆ. ರೈತನ ಉಳಿವೇ ದೇಶದ ಉಳಿವಾಗಿದ್ದು ಸರ್ಕಾರಗಳು ರೈತನ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರದು. ದರಖಾಸ್ತು ಜಮೀನಿಗಾಗಿ ಅರ್ಜಿ ಸಲ್ಲಿಸುವವರಿಗೆ ಜಮೀನು ನೀಡಬೇಕು ಎಂದು ಒತ್ತಾಯಿಸಿದರು. ಬಾಗೇಪಲ್ಲಿ ತಾಲೂಕಿನಲ್ಲಿ ಬಡ ರೈತನಿಗೆ ಸಿಗಬೇಕಾದ ಜಮೀನು ಜನಪ್ರತಿನಿಧಿಗಳಿಗೆ ಮತ್ತು ಅವರ ಪಟಾಲಾಂ ಪಾಲಾಗುತ್ತಿದೆ. ಹಾಗಾಗಿ ಇಂತಹ ದೌರ್ಜನ್ಯಗಳ ವಿರುದ್ಧ ಕೆಪಿಆರ್ಎಸ್ ಸಂಘಟನಾತ್ಮಕವಾಗಿ ಹೋರಾಟಗಳನ್ನು ನಡೆಸಿ ರೈತನ ಉಳಿವಿಗೆ ಶ್ರಮಿಸುತ್ತಿದೆ ಎಂದು ಚೆನ್ನರಾಯಪ್ಪ ತಿಳಿಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘ ಇಡೀ ದೇಶದಲ್ಲಿ ಇವತ್ತು ರೈತರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಏಕೈಕ ಸಂಘಟನೆ ಆಗಿ ಇವತ್ತು ರೈತ ಸಂಘಟನೆ ಕರ್ನಾಟಕ ಪ್ರಾಂತ ರೈತ ಸಂಘ. ಇವತ್ತು ಬಾಗೇಪಲ್ಲಿ ಕ್ಷೇತ್ರದಲ್ಲಿ, ಇವತ್ತು ಬಾಗೇಪಲ್ಲಿ ತಾಲೂಕಿನಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ರೈತರಿಗೆ ಇವತ್ತು ಭೂಮಿ ಸಿಕ್ಕಿದೆ ಅಂತ ಹೇಳಿದ್ರೆ ಕೆಂಪಾವಟದ ನಾಯಕತ್ವದಲ್ಲಿ ನಡೆದಂಥ ಧೀರೋದಾತ್ತ ಹೋರಾಟದ ಪ್ರತಿಫಲ ಇವತ್ತು ಭೂಮಿ ಸಿಕ್ಕಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಸಾವಿರಾರು ಜನ ಫಾರಂ ನಂಬರ್ 50, 53, 57 ಅರ್ಜಿಗಳನ್ನು ಹಾಕ್ಕೊಂಡು ಇವತ್ತು ರೈತರು ಮನೆಗಳಲ್ಲಿ ಕೂತ್ಕೊಂಡು ಕಚೇರಿಗಳಿಗೆ ಅಲಿದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದ ಸಂದರ್ಭದಲ್ಲಿ ಇವತ್ತು ಈ ಸರ್ಕಾರಗಳು ರೈತರಿಗೆ ಭೂಮಿ ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ನಾಯಕತ್ವದಲ್ಲಿ
ಭೂಮಿಯನ್ನು ಉಳಿಸಬೇಕು, ರೈತರನ್ನು ಉಳಿಸಬೇಕು, ರೈತರನ್ನು ರಕ್ಷಿಸಬೇಕು, ಈ ದೇಶವನ್ನು ರಕ್ಷಿಸಬೇಕಂತೇಳಿ ಇವತ್ತು ನಾವು ಹೋರಾಟಕ್ಕೆ ಇಳಿತೀವಿ. ಯಾಕಂತ ಹೇಳಿದ್ರೆ ರೈತರು ಬೆಳೆದಂಥ ಬೆಂಬಲ ಬೆಲೆ, ಇವತ್ತು ರೈತರು ಏನು ಬೆಳೀತಾರೆ ಅದಕ್ಕೆ ಬೆಂಬಲ ಬೆಲೆ ಇಲ್ಲ. ಟೊಮೊಟೊ ಬೆಳೀತಾರೆ, ರೇಟ್ ಇಲ್ಲ. ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಈಗಿನ ಕಾರ್ಪೊರೇಟ್ ಕುಳಗಳ ಅಣತಿಗಳಂತೆ ನಡೆಯುತ್ತಿರುವ ಸರ್ಕಾರಗಳು ರೈತನನ್ನು ಸಂಪೂರ್ಣ ನಿರ್ಲಕ್ಷಿಸುತ್ತಿವೆ. ಈ ಭಾಗದಲ್ಲಿ ನೀರಾವರಿ ಸೌಲಭ್ಯಕ್ಕಾಗಿ ಕೆಪಿಆರ್ಎಸ್ ನೇತೃತ್ವದಲ್ಲಿ ಚಿತ್ರಾವತಿ ಜಲಾಶಯ ನಿರ್ಮಾಣಕ್ಕೆ 63 ದಿನಗಳ ಅನಿರ್ದಿಷ್ಟಾವಧಿ ಹೋರಾಟದ ಯಶಸ್ಸನ್ನು ಸಾಧಿಸಿದ ಇತಿಹಾಸವಿದೆ ಎಂದರು. ಇನ್ನು ಈ ವೇಳೆ ಸಿಪಿಎಂ ತಾಲೂಕು ಕಾರ್ಯದರ್ಶಿ ಎಂಎಸ್ ರಘುರಾಮರೆಡ್ಡಿ, ದೇವಿಕುಂಟೆ ಶ್ರೀನಿವಾಸ್, ಬಿಳ್ಳೂರು ನಾಗರಾಜ್, ಲಕ್ಷ್ಮಣರೆಡ್ಡಿ, ಕೊಲಿಂಪಲ್ಲಿ ಚಲಪತಿ, ವಾಲ್ಮೀಕಿ ಅಶ್ವತ್ಥಪ್ಪ, ರಾಮಾಂಜಿ, ವೆಂಕಟರಾಮಪ್ಪ, ಫಕೀರಪ್ಪ, ಆಗಟಿ ಮಡಕ ಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ವಲಯದ ಜಿ ಕುರುಬನಹಳ್ಳಿ ಕದರಿಪತ್ತಿನ ಕೆರೆಯನ್ನು ನಮ್ಮೂರು ನಮ್ಮ ಕೆರೆ ಯೋಜನೆಯ ಹೊಳೆಯೆತ್ತುವ ಕಾಮಗಾರಿ ಪೂರ್ಣವಾಗಿದ್ದು, ಕೆರೆ ಹಸ್ತಾಂತರ ಕಾರ್ಯಕ್ರಮ ಬೆಂಗಳೂರು ಪ್ರಾದೇಶಿಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕ ಎಂ ಸೀನಪ್ಪ ನೆರವೇರಿಸಿದರು. ಕೆರೆ ಹೂಳೆತ್ತಿ ಹಸ್ತಾಂತರ ಮಾಡುವ ಕಾರ್ಯಕ್ರಮ ಎಂದು ಶಿಡ್ಲಘಟ್ಟ ತಾಲೂಕಿನ ಕುರುಬರಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದ ಬೆಂಗಳೂರು ಪ್ರಾದೇಶಿಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಎಂ ಶೀನಪ್ಪ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮತ್ತು ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ ಶಿಡ್ಲಘಟ್ಟ ತಾಲೂಕಿನ 7ನೇ ಕೆರೆ, ಜಿಲ್ಲೆಯಲ್ಲಿ 31ನೇ ಕೆರೆ, ರಾಜ್ಯದಲ್ಲಿ 796ನೇ ಕೆರೆ ಕಾಮಗಾರಿ ಮುಗಿಸಿ ಕೆರೆ ಸಮಿತಿಯವರಿಗೆ ಹಸ್ತಾಂತರಿಸಲಾಗಿದೆ ಎಂದರು. ಈ ವರ್ಷದಲ್ಲಿ ಪೂಜ್ಯರ ಮಾರ್ಗದರ್ಶನದಲ್ಲಿ 1,000 ಕೆರೆ ಪುನಶ್ಚೇತನ ಮಾಡುವ ಗುರಿ ಹೊಂದಿರುವುದಾಗಿ ಹೇಳಿದರು. ಯೋಜನೆ 6 ರಾಷ್ಟ್ರೀಯ ಬ್ಯಾಂಕ್ಗಳ ಬಿಸಿ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಅತಿ ಕಡಿಮೆ ಬಡ್ಡಿ ದರದಲ್ಲಿ -14% ಬಡ್ಡಿ ದರದಲ್ಲಿ ಸಂಘಗಳಿಗೆ ಹಣಕಾಸಿನ ಸೌಲಭ್ಯ ಒದಗಿಸುವುದಾಗಿ ತಿಳಿಸಿದರು. ಅದು ಜನರಿದ್ದಾಗಿದ್ರು ರೈತರಿಗೆ, ರೈತರ ಜೀವನ ಆಗಿರೋದು ಕೆರೆ ಅಂತ ಹೇಳಿದ್ರೆ ಒಂದು ಊರಿಗೊಂದು ಕೆರೆ ಬೇಕಂತ ಹೇಳ್ತಾರೆ. ಆ ಭಾಗದ ರೈತರು ಅಭಿವೃದ್ಧಿ ಆಗ್ಬೇಕಾದ್ರೆ, ರೈತರು ಸ್ವಾವಲಂಬಿ ಆಗ್ಬೇಕಾದ್ರೆ, ಸ್ವಾಭಿಮಾನದ ಬದುಕನ್ನು ಕಟ್ಕೊಡೋದು ಊರಿಗೊಂದು ಕೆರೆ ಬಹಳ ಅಗತ್ಯ. ಏನೋ ಪೂರ್ವಜರು ಮಾಡಿರುವಂತದ್ದು. ನಮ್ಗೆ ಆಶ್ಚರ್ಯ ಏನಂತ ಹೇಳಿದ್ರೆ ಸುಮಾರು 950 ಕೆರೆಗಳಲ್ಲಿ ಸುಮಾರು 380 ಕೆರೆಗಳನ್ನ ಒತ್ತುವರಿ ಮಾಡಿಬಿಟ್ಟಿದ್ದಾರೆ. ನಾವು ಕೆರೆ ಸಮಿತಿಯನ್ನು ಮಾಡಿದಾಗ ಅಲ್ಲಿ ತಹಸೀಲ್ದಾರರು, ಗ್ರಾಮ ಪಂಚಾಯತ್ ಬಂದು ಕೆರೆನ ನೋಡಿದಾಗ, ಕೆರೆನ ಅಳತೆ ಮಾಡಿದಾಗ ಅಷ್ಟು ಎಕರೆ ಜಾಗನೇ ಇಲ್ಲ. ಇಲ್ಲಿ ಕೂಡ ಇದು 16 ಎಕರೆ. ನನಗೆ ಅನಿಸ್ತದೆ 16 ಎಕರೆ ಉಂಟಿಲ್ಲ ಅಂತ ಗೊತ್ತಿಲ್ಲ, ಅಂತ ಸರ್ವೆ ಮಾಡಿದ್ರೆ ಗೊತ್ತಾಗಬಹುದು. ಇನ್ನು ಸ್ವಲ್ಪ ವರ್ಷ ಹೋದ್ರೆ ಅದು 16 ಎಕರೆ 10 ಎಕರೆಗೆ ಬರುತ್ತೆ. ಯಾಕಂದ್ರೆ ನಾವು 6 ವರ್ಷಗಳಲ್ಲೇ ಯೋಚನೆ ಮಾಡಿದಾಗ 388 ಕೆರೆಗಳನ್ನ ಒತ್ತುವರಿ ಮಾಡಿಕೊಂಡಿರುವಂತ ನಮಗೆ ಬಂದಿದೆ. ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಡಿ ನಿರ್ಗತಿಕರಿಗೆ ಮಾಶಾಸನ, ಜನಮಂಗಳ ಕಾರ್ಯಕ್ರಮ, ಹಾಲಿನ ಡೈರಿ ಕಟ್ಟಡ ರಚನೆಗೆ ಸಹಾಯ, ಸ್ವಸಹಾಯ ಸಂಘಗಳ ಸದಸ್ಯರ ಮಕ್ಕಳ ವೃತ್ತಿಪರ ಶಿಕ್ಷಣಕ್ಕೆ ಸುಜ್ಞಾನ ನಿಧಿ, ಶಿಷ್ಯ ವೇತನ ಹಾಗೂ ಯೋಜನೆಯ ಇತರ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದ್ರ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಮುಂದಿನ ಶೈಕ್ಷಣಿಕ ವರ್ಷದ ಶಾಲಾ ದಾಖಲಾತಿಗಾಗಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೆಳೆಯುವ ದೃಷ್ಟಿಯಿಂದ ನಂಜನಗೂಡು ಪಟ್ಟಣದ ಸಮೀಪದ ದೇವಿರಮ್ಮನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂತೆ ಆಯೋಜಿಸಲಾಗಿತ್ತು. ದೇವಿರಮ್ಮನಹಳ್ಳಿ ಸರ್ಕಾರಿ ಶಾಲಾ ದಾಖಲಾತಿಗಾಗಿ ಮಕ್ಕಳು ಇಂದು ಹಮ್ಮಿಕೊಂಡಿದ್ದ ಮಕ್ಕಳ ಸಂತೆಯಲ್ಲಿ ಮುಖ್ಯ ಶಿಕ್ಷಕಿ ಮಂಜುಳಾ ಮಾತನಾಡಿ, ಶಾಲಾ ಮಕ್ಕಳಿಗೆ ದಿನನಿತ್ಯ ಬಳಸುವ ತರಕಾರಿ ಹಾಗೂ ವ್ಯಾಪಾರ ವಹಿವಾಟಿನ ಬಗ್ಗೆ ತಿಳುವಳಿಕೆ ನೀಡುವ ಜೊತೆಗೆ ಮುಂದಿನ ಶೈಕ್ಷಣಿಕ ವರ್ಷದ ಶಾಲಾ ದಾಖಲಾತಿ ಹೆಚ್ಚಿಸಲು ಮಕ್ಕಳ ಸಂತೆ ಆಯೋಜಿಸಲಾಗಿದೆ ಎಂದರು.
ದಿನನಿತ್ಯದ ಜೀವನದಲ್ಲಿ ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನ ವೃದ್ಧಿಸುವ ಕೌಶಲ್ಯಗಳನ್ನು ನೇರವಾಗಿ ತಿಳಿಸಲು ಮಕ್ಕಳ ಸಂತೆ ಮಾಡಲಾಗಿದೆ. ಸರ್ಕಾರಿ ಶಾಲೆಗೆ ಮಕ್ಕಳ ಸಂಖ್ಯೆ ಕಡಿಮೆಯಾಗದಿರಲಿ ಎಂಬ ಆಲೋಚನೆಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕು ಎಂಬುದು ಇದರ ಉದ್ದೇಶವಾಗಿದೆ ಎಂದರು. ಗ್ರಾಮದ ಒಂದು ಗ್ರಾಮ ದೇವತೆ ಹಬ್ಬ ಇರೋದ್ರಿಂದ ನಮ್ಮ ಶಾಲೆಯಲ್ಲಿ ದಾಖಲಾತಿ ಆಂದೋಲನದ ಪ್ರಯುಕ್ತ 2025-26ನೇ ಸಾಲಿನ ದಾಖಲಾತಿ ಆಂದೋಲನದ ಪ್ರಯುಕ್ತ ಮಕ್ಕಳ ಸಂತೆಯನ್ನು ಮಾಡ್ತಾ ಇದ್ದೀವಿ ಸರ್. ಹಾಗೆಯೇ ವ್ಯಾಪಾರದ ಒಂದು ದಿನ ಪ್ರತಿನಿತ್ಯ ವಹಿವಾಟಲ್ಲಿ ವ್ಯಾಪಾರದ ಒಂದು ಆಲೋಚನೆ ಬರಬೇಕು ಮತ್ತು ಆ ಒಂದು ಕೌಶಲ ಬರಬೇಕು, ದಿನನಿತ್ಯ ಜೀವನದಲ್ಲಿ ಯಾವ ಥರ ಇರಬೇಕು ಅನ್ನೋದನ್ನು ಒಂದು ಜ್ಞಾನವನ್ನು ವೃದ್ಧಿ ಮಾಡೋಕ್ಕೋಸ್ಕರ ಎರಡೂ ಕ್ರಿಯೆಗಳನ್ನು ಹಮ್ಮಿಕೊಂಡು ನಾವು ದಾಖಲಾತಿ ಆಂದೋಲನ ಜೊತೆಗೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಆಕರ್ಷಣೆ ಮಾಡೋ ನಿಟ್ಟಿನಲ್ಲಿ ಮಕ್ಕಳ ಸಂತೆ ಒಂದು ದಿನ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಮೂಲಕ ನಮ್ಮ ಒಂದು ಪೋಷಕರಿಗೆ ಅಥವಾ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಮಕ್ಕಳನ್ನ ತಪ್ಪದೇ ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ. ಸಾರ್ವಜನಿಕರು ಮತ್ತು ಪೋಷಕರಿಂದ ಮಕ್ಕಳ ಸಂತೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಶಾಲಾ ಮಕ್ಕಳು ವಿವಿಧ ತರಕಾರಿ, ಹಣ್ಣು ಸೇರಿದಂತೆ ನಿತ್ಯ ಬಳಕೆ ವಸ್ತುಗಳನ್ನು ಸಂತೆಯಲ್ಲಿಡುವಂತೆ ಇಟ್ಟು ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿರುವ ದೃಶ್ಯ ತುಂಬಾ ಆಕರ್ಷಣೀಯವಾಗಿತ್ತು. ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನದ ಜೊತೆಗೆ ಸರ್ಕಾರಿ ಶಾಲೆಯ ದಾಖಲಾತಿ ಹೆಚ್ಚಿಸಲು ಶಿಕ್ಷಕರು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮ ಪೋಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಅಲ್ಪಸಂಖ್ಯಾತರ ಓಲೈಕೆ ಮಿತಿ ಮೀರಿದೆ. ದಲಿತ ಸಮುದಾಯವನ್ನು ಕಡೆಗಣಿಸಿ ಅಂಬೇಡ್ಕರ್ ಸಂವಿಧಾನವನ್ನೇ ಬದಲಿಸುತ್ತೇವೆ ಎಂದು ಹೇಳಿಕೆ ನೀಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಖಂಡಿಸಿ ಶಿರಾದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಅಲ್ಪಸಂಖ್ಯಾತರ ಓಲೈಸುವ ಮತ ಬ್ಯಾಂಕ್ ರಾಜಕಾರಣ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಶಿರಾ ನಗರ ಮಂಡಲ ಹಾಗೂ ಗ್ರಾಮಾಂತರ ಮಂಡಲದಿಂದ ನಗರದ ಐಬಿ ಸರ್ಕಲ್ನಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ, ಈ ವರ್ಷದ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಬಹುಪಾಲು 4,000 ಕೋಟಿಗೂ ಅನುದಾನ ನೀಡುವುದಲ್ಲದೆ ಅವರನ್ನ ಓಲೈಸುವ ಮತ ಬ್ಯಾಂಕ್ ರಾಜಕಾರಣವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದು ಕಿಡಿಕಾರಿದ್ರು. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ನೀಡಿದ ಅನುದಾನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಅವರ ಅಭಿವೃದ್ಧಿಗೆ ಅನ್ಯಾಯವೆಸಗುತ್ತಿದೆ. ಕಾಡುಗೊಲ್ಲ ಅಭಿವೃದ್ಧಿ ನಿಗಮ, ಒಕ್ಕಲಿಗ, ವೀರಶೈವ, ಬ್ರಾಹ್ಮಣ, ಕುಂಬಾರ ನಿಗಮ ಸೇರಿದಂತೆ ಅನೇಕ ಸಮುದಾಯದ ನಿಗಮಗಳಿಗೆ ಅನುದಾನ ನೀಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಓಲೈಕೆ ಹಾಗೂ ತುಷ್ಟೀಕರಣ ರಾಜಕಾರಣ ಮಾಡುತ್ತಿದ್ದಾರೆ ಎಂದರು. ಡಿಕೆ ಶಿವಕುಮಾರ್ ಅವರು ದೆಹಲಿನಲ್ಲಿ ಒಂದು ನ್ಯಾಷನಲ್ ಚಾನಲ್ನಲ್ಲಿ ಒಂದು ಇಂಟರ್ವ್ಯೂ ಕೊಡಬೇಕಾದಂಥ ಸಂದರ್ಭದಲ್ಲಿ ಇಡೀ ಕಾಂಗ್ರೆಸ್ನ, ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಏನಿದೆ ಆ ಕಾಂಗ್ರೆಸ್ನ ಮನಸ್ಥಿತಿ ಏನಿದೆ ಅನ್ನೋದನ್ನು ಇವತ್ತು ಸ್ವಯಂ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಹಾಗೆ ರಾಜ್ಯದ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮುಖಾಂತರ ಇವತ್ತು ಕಾಂಗ್ರೆಸ್ ಪಕ್ಷ ತಮ್ಮ ಹಿಡನ್ ಅಜೆಂಡಾ ಏನು ಅನ್ನೋದನ್ನ ವ್ಯಕ್ತಪಡಿಸಿದೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, 4% ಮುಸಲ್ಮಾನರಿಗೆ ಕರ್ನಾಟಕ ರಾಜ್ಯದಲ್ಲಿ ಏನು ಒಂದು ಗುತ್ತಿಗೆನಲ್ಲಿ ಮೀಸಲಾತಿಯನ್ನು ನಾವು ಕೊಡ್ತೇವೆ ಅನ್ನೋ ಮಾತನ್ನು ಸದನದಲ್ಲಿ ಧೈರ್ಯವಾಗಿ ಹೇಳಿದರು. ಅದರ ಜೊತೆಗೆ ಮುಂದುವರೆದ ಭಾಗವಾಗಿ ಸದನ ನಡೆದು ಕಲಾಪಗಳು ಮುಗಿದ ತಕ್ಷಣವೇ ಇಲ್ಲಿಂದ ದಿಲ್ಲಿಗೆ ಹೋಗಿ ಇದೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೂ ಆಗಿರ್ತಕ್ಕಂಥ KPCC ಅಧ್ಯಕ್ಷರೂ ಆದಂಥ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಹೇಳ್ತಾರೆ, ನಾವು ಮುಸಲ್ಮಾನರಿಗೆ 4% ಏನು ಮೀಸಲಾತಿ ಕೊಡ್ತಾ ಇದ್ದೇವೆ, ಇದಕ್ಕೆ ಯಾರು ಬೇಕಾದರೂ ಕೋರ್ಟ್ಗೆ ಹೋಗ್ತಾರೆ, ನಮಗೆ ಗೊತ್ತಿದೆ. ಒಂದು ವೇಳೆ ಕೋರ್ಟ್ಗೆ ಹೋದರೆ ನಾವು ಕೋರ್ಟಲ್ಲೂ ಹೋರಾಟ ಮಾಡ್ತೇವೆ, ಜೊತೆಗೆ ನಾವು ಅಗತ್ಯ ಬಿದ್ದರೆ ಸಂವಿಧಾನವನ್ನು ಕೂಡ ಬದಲಾಯಿಸ್ತೇವೆ. ಇದು ಈಗಾಗಲೇ ಹಿಂದೆ ಇಂದಿರಾ ಗಾಂಧಿಯವರು ದೇಶಕ್ಕೆ ಎಮರ್ಜೆನ್ಸಿಯನ್ನು ಹಾಕಿ ಸಂವಿಧಾನವನ್ನು ಬದಲಾವಣೆ ಮಾಡಿದರು.
ಜನಸಾಮಾನ್ಯರ ಅಭಿವೃದ್ಧಿಗೆ ಸ್ಪಂದಿಸಬೇಕಾದ ಸರ್ಕಾರ ಹನಿ ಟ್ರ್ಯಾಪ್ ಹಾಗೂ ಓಲೈಕೆ ರಾಜಕಾರಣದಲ್ಲಿ ತಲ್ಲೀನವಾಗಿದೆ. ಆಡಳಿತ ಪಕ್ಷ ಜನವಿರೋಧಿ ನಿಲುವುಗಳನ್ನು ವಿರೋಧ ಪಕ್ಷವಾಗಿ ಪ್ರಶ್ನಿಸಿ ಹೋರಾಡುವುದು ಸದಸ್ಯರ ಹಕ್ಕು. 18 ಶಾಸಕರನ್ನ ಸದನದಿಂದ 6 ತಿಂಗಳು ಅಮಾನತು ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದೆ. ಕಾಂಗ್ರೆಸ್ ಸರ್ವಾಧಿಕಾರಿಯಂತೆ ವರ್ತಿಸಿರುವುದು ಖಂಡನೀಯ ಎಂದರು. ಇಸ್ಮಾಯಿಲ್ ಜಬಿಯುಲ್ಲಾ ಖಾನ್, ಸಿಟಿವಿ ನ್ಯೂಸ್, ಶಿರಾ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಗಜಾನಂದ್ ಟೆಕ್ಸ್ಟೈಲ್ಸ್, ಇದು ಫ್ಯಾಮಿಲಿ ಟೆಕ್ಸ್ಟೈಲ್. ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರಿ, ಸಾಫ್ಟ್ ಸಿಲ್ಕ್ ಸ್ಯಾರಿ, ಬನಾರಸ್ ಸಿಲ್ಕ್ ಸ್ಯಾರಿ, ಕಾಟನ್ ಸಿಲ್ಕ್, ಆಲ್ ಟೈಪ್ ಫ್ಯಾನ್ಸಿ ಸ್ಯಾರಿ, ಡೈಲಿ ವೇರ್ ಸ್ಯಾರಿ, ಡ್ರೆಸ್ ಮೆಟೀರಿಯಲ್, ಬ್ಲೌಸ್ ಕ್ಲಾತ್, ಪೆಟಿಕೋಟ್ಸ್, ಮಕ್ಕಳ ಉಡುಪುಗಳು, ಮಹಿಳೆಯರ ಉಡುಪುಗಳು, ಗೌನ್, ಲೆಹೆಂಗಾ, ಕುರ್ತಿ, ಲೆಗಿನ್ಸ್, ಪುರುಷರಿಗೆ ಬೇಕಾದ ಶರ್ಟಿಂಗ್, ಸೂಟಿಂಗ್, ರೆಡಿಮೇಡ್ ಶರ್ಟ್ಸ್ ಆ್ಯಂಡ್ ಪ್ಯಾಂಟ್, ಸೂಟ್ಸ್ ಆ್ಯಂಡ್ ಬ್ಲೇಸರ್, ಕುರ್ತಾ ಪೈಜಾಮ, ಹ್ಯಾಂಡ್ಲೂಮ್ಸ್, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್, ಕಾರ್ಪೆಟ್, ಅಂಡರ್ ಗಾರ್ಮೆಂಟ್ಸ್, ಜಾಕಿ, ರಾಮ್ರಾಜ್, ಪೂಮೆಕ್ಸ್, ಎಲ್ಲ ತರಹದ ರಾಮ್ರಾಜ್ ವಸ್ತುಗಳು ನಮ್ಮಲ್ಲಿ ದೊರೆಯಲಿವೆ. ವಿಳಾಸ: MS ಆರ್ಕೇಡ್, ಗುರುರಾಜ ಆ್ಯಂಡ್ ಶ್ರೀ ಹರ್ಷೋದಯ ಕಲ್ಯಾಣ ಮಂಟಪದ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9980715912. ಮತ್ತೊಂದು ಮೊಬೈಲ್ ಸಂಖ್ಯೆ 9036580952. ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ: 5,000ಕ್ಕೆ ಖರೀದಿಸಿ 5 ಗ್ರಾಂ ಬೆಳ್ಳಿಯ ನಾಣ್ಯವನ್ನು ಪಡೆಯಿರಿ. ಈ ಕೊಡುಗೆ 31/3/2025 ಮಾತ್ರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್, 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ.
ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಿಜೆಪಿಯ 18 ಶಾಸಕರ ಅಮಾನತು. ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಮತ್ತು ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಬೀದರ್ ಜಿಲ್ಲಾ ಬಿಜೆಪಿ ಘಟಕ ಇಂದು ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿತ. ಅಲ್ಲದೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿತ. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ ಪಾಟೀಲ್, ಮಾಜಿ ಸಂಸದ ಭಗವಂತ ಖೂಬಾ, ಶಾಸಕರಾದ ಶರಣು ಸಲಗರ, ಸಿದ್ದಲಿಂಗಪ್ಪ ಪಾಟೀಲ್ ಇನ್ನೂ ಹಲವರು ಹಾಜರಿದ್ರ. ಔರಾದ್ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಪ್ರಭು ಚವ್ಹಾಣ್ ಅಧ್ಯಕ್ಷತೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಕುರಿತು ಪಿಡಿಒ ಮತ್ತು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆ ಇಂದು ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಶಾಸಕ ಪ್ರಭು ಚವ್ಹಾಣ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಯೋಜನೆಯಲ್ಲಿ ನಡೆಯುತ್ತಿರುವ ಜಲಜೀವನ ಕಾಮಗಾರಿ ಸ್ಥಿತಿ ಅರಿತ ಶಾಸಕರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಕಾಮಗಾರಿ 30% ಪೂರ್ಣಗೊಂಡಿಲ್ಲ, ಆದರೆ 70% ಆಗಿದೆ ಎಂದು ಸುಳ್ಳು ವರದಿ ಮಾಡಲು ಹೇಗೆ ಮನಸ್ಸು ಬಂತು ಎಂದು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರ. ಯಾವ ಗ್ರಾಮಗಳಿಗೆ ನೀರಿನ ಸೌಲಭ್ಯ ಇಲ್ಲ ಎಂಬುದು ಪರಿಶೀಲಿಸಿ ಟ್ಯಾಂಕರ್ ಮೂಲಕ ನೀರು ಪೂರೈಸಿದ್ರೆ ಆ ಗ್ರಾಮದ ಪಿಡಿಒಗಳೇ ಜವಾಬ್ದಾರಿ ಎಂದ್ರ. ಕೆಎಸ್ಆರ್ಟಿಸಿ ಬಸ್ ಮತ್ತು ಟಾಟಾ ಎಸಿ ನಡುವೆ ಡಿಕ್ಕಿ ಸಂಭವಿಸಿ ಸ್ಥಳದಲ್ಲೇ 2 ಮೃತಪಟ್ಟು 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರುವ ಘಟನೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಸಿದ್ದಯ್ಯನಪುರ ಬಳಿ ನಡೆದಿದೆ. ಕೊಳ್ಳೇಗಾಲ ತಾಲೂಕಿನ ಬಾಣೂರು ಗ್ರಾಮದ 50 ವರ್ಷದ ರಾಜಮ್ಮ ಮತ್ತು 28 ವರ್ಷದ ಶ್ರುತಿ ಮೃತ ದುರ್ದೈವಿಗಳಾಗಿದ್ದಾರೆ. ಕೊಳ್ಳೇಗಾಲದಲ್ಲಿ ತಿಥಿ ಕಾರ್ಯಕ್ಕೆ ಬಂದು ವಾಪಸ್ ಆಗುವಾಗ ಅಪಘಾತ ಸಂಭವಿಸಿದೆ. ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಿಲ್ಪಿ ಗಜೇಂದ್ರ ಆಚಾರ್ ನಿರ್ಮಿಸಿರುವ ನೂತನ ರಥ ದಾವಣಗೆರೆ ಜಿಲ್ಲೆಯ ಸಂತೆಬೆನ್ನೂರಿನ ಸೋಮೇನಹಳ್ಳಿ ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೊರಟಿತು. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕಲ್ಯಾಡಿಕೊಪ್ಪಲು ಗ್ರಾಮದ 2ನೇ ವಾರ್ಡ್ನಲ್ಲಿ ಇರುವ ಗಜೇಂದ್ರಾಚಾರ್ ಕಲಾಕೆತ್ತನೆಯಲ್ಲಿ ತಯಾರಾದ ರಥ ಇದಾಗಿದೆ. ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಹೋಬಳಿಯ ಸೋಮನಾಳ ಗ್ರಾಮದ ಗ್ರಾಮದೇವತೆ ದುರ್ಗಾ ಭವಾನಿ ದೇವಿಯ ರಥವಾಗಿದ್ದು, ಸೋಮನಾಳ ಗ್ರಾಮದ ಗ್ರಾಮದೇವತೆ ದುರ್ಗಾ ಭವಾನಿ ಅಮ್ಮನವರ ಆಗಮನ ಮತ್ತು ನೇತೃತ್ವದಲ್ಲಿ ರಥಕ್ಕೆ ಸಂಪ್ರದಾಯಬದ್ಧ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ ನಂತರ ರಥವನ್ನು ಕೊಂಡೊಯ್ದರು. ರಥವನ್ನು ಕ್ರೇನ್ ಮೂಲಕ ಟ್ರಕ್ನಲ್ಲಿ ಪ್ರತಿಷ್ಠಾಪಿಸುವ ವೇಳೆ ಸೋಮನಾಥ ಗ್ರಾಮದವರ ಜೈ ದುರ್ಗಾ ಭವಾನಿ ಎಂಬ ಹರ್ಷೋದ್ಗಾರ ಎಲ್ಲರನ್ನೂ ಚಕಿತಗೊಳಿಸಿತು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ವಿಶ್ವಕರ್ಮ ಸಂಘದ ಯೋಗೀಶಾಚಾರ್, ಕಾಂಗ್ರೆಸ್ ಪಿಯು ದಿನೇಶ್, ಸೋಮನಾಳ ಗ್ರಾಮದ ಹಲವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊರಟಗೆರೆ ಬೀಮ್ಸ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ಬೆಂಗಳೂರು ಅಕ್ವಿನ್ ಫೈನಾನ್ಷಿಯಲ್ ಸೊಲ್ಯೂಷನ್ ಸಹಯೋಗದಲ್ಲಿ ಮಹಿಳಾ ದಿನಾಚರಣೆ ಮತ್ತು ಪ್ರಮಾಣಪತ್ರ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ರೇಷ್ಮಾ ಗೋಯಲ್ ಮಾತನಾಡಿ, ಮಹಿಳೆಯರು ಸ್ವಾವಲಂಬಿಗಳಾದರೆ ಸಮಾಜ ಶಕ್ತಿವಂತವಾಗುತ್ತದೆ. ಇದಕ್ಕಾಗಿ ಸಂಸ್ಥೆ ನಿಮ್ಮೊಂದಿಗೆ ಇರುತ್ತದೆ ಎಂದ್ರ. ತರಬೇತಿ ಪಡೆದ ವಿದ್ಯಾರ್ಥಿನಿಯರಿಗೆ ಪ್ರಮಾಣಪತ್ರ ಇದೇ ವೇಳೆ ವಿತರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ಶ್ರೀದೇವಿ, ನಾಗಮಣಿ ಇನ್ನೂ ಹಲವರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯ ಎಲ್ಲ ತಾಲೂಕುಗಳ ಫುಟ್ಪಾತ್ ತೆರವಾದರೂ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಫುಟ್ಪಾತ್ ತೆರವಿಲ್ಲ. ರಸ್ತೆಯಲ್ಲಿಯೇ ವ್ಯಾಪಾರ ಮಾಡುತ್ತಿದ್ರೂ ಕೇಳೋರಿಲ್ಲ. ಸಭೆಗೆ ಮಾತ್ರ ಸೀಮಿತವಾದ ಫುಟ್ಪಾತ್ ಒತ್ತುವರಿ ತೆರವು. ಯುಗಾದಿ ಹೊಸತೊಡಗು ಸಮೀಪಿಸುತ್ತಿರುವ ಹಿನ್ನೆಲೆ ಗ್ರಾಮೀಣ ಭಾಗದಲ್ಲಿ ಆಕ್ಟಿವ್ ಆದ ಜಾನುವಾರು ಕಳ್ಳರು. ಹೊಸತೊಡಗು ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ತಡರಾತ್ರಿ ಶಾಕ್. 3 ದಿನದಲ್ಲಿ ಹಲವು ಕಡೆ ಸರಣಿ ಕಳ್ಳತನ.
ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಖಂಡಿಸಿ ನಂಜನಗೂಡಿನಲ್ಲಿ ಬಿಜೆಪಿ ಪ್ರತಿಭಟನೆ. ಸಂವಿಧಾನ ಬದಲಾವಣೆ, ಎಸ್ಸಿಪಿ ಟಿಎಸ್ಪಿ ಹಣ ಗ್ಯಾರಂಟಿಗಳಿಗೆ ಬಳಕೆ, ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿಗೆ ಖಂಡನೆ. ನಗರಸಭೆ 20ನೇ ವಾರ್ಡಿನ ಸದಸ್ಯ ನರಸಿಂಹಮೂರ್ತಿ ಅವರಿಂದ ಇಫ್ತಿಯಾರ್ ಕೂಟ. ರಂಜಾನ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರದ ದರ್ಗಾ ಮೊಹಲ್ಲಾದಲ್ಲಿ ಭರ್ಜರಿ ಭೋಜನ ಕೂಟ. ಸೌಹಾರ್ದತೆಯಿಂದ ಬಾಳಲು ಎಲ್ಲರಲ್ಲೂ ಮನವಿ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.